ಮೂಲ ನಿವಾಸಿ ಕಾರ್ಮಿಕರ ಮೋರ್ಚಾ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ಮಾಧ್ಯಮದ ಮೂಲಕ ಜಿಲ್ಲಾಡಳಿತಕ್ಕೆ ಏನು ಎಚ್ಚರಿಕೆ ಕೊಡ್ಲತ್ತೀವಿ ಅಂತಂದರೆ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪೋಲಕ್ಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೆಟ್ರಿಕ್ಸ್ ಆಗ್ರೋ ಪ್ರೈವೇಟ್ ಪವರ್ ಪ್ಲ್ಯಾಂಟ್ನಲ್ಲಿ ಸುಮಾರು 15-20 ವರ್ಷಗಳಿಂದ 120 ಜನ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ಅದು ಕಳೆದ ತಿಂಗಳಿನಲ್ಲಿ ಏಕಾಏಕಿ ಕರ್ನಾಟಕ ಕಾರ್ಖಾನೆ ಅಧಿನಿಯಮ ಉಲ್ಲಂಘನೆ ಮಾಡಿ ಯಾವುದೇ ಕಾರ್ಖಾನೆ ಬಂದ್ ಮಾಡಬೇಕಾದ್ರೆ ಜಿಲ್ಲಾಡಳಿತ ಗಮನಕ್ಕೆ ತರಬೇಕು ಮತ್ತು ತಾಲೂಕು ಆಡಳಿತ ಗಮನಕ್ಕೆ ತರಬೇಕು ಮತ್ತು ಕಾರ್ಮಿಕರಿಗೆ ಮುನ್ಸೂಚನೆ ಕೊಡಬೇಕು. ಯಾವುದೇ ಮುನ್ಸೂಚನೆ ಕೊಡಲಾರ್ದೇ ಕಾರ್ಖಾನೆ ನಿಯಮವನ್ನು ಗಾಳಿಗೆ ತೂರಿ ಮೆಟ್ರಿಕ್ಸ್ ಆಗ್ರೋ ಕಂಪ್ನಿಯವರು ಏನು ರಾತ್ರೋರಾತ್ರಿ ಆ ಕಂಪ್ನಿಗೆ ಬೀಗ ಹಾಕಿದ್ದಕ್ಕಾಗಿ 120 ಜನರು ಏನು ಬದುಕು ಬೀದಿಗೆ ಬಂದದ. ಅವರು ಮಕ್ಕಳಿಗೆ ಕಳೆದ 4-5 ತಿಂಗಳಿಂದ ಆ ಕಾರ್ಮಿಕರಿಗೆ ಏನು ಪೇಮೆಂಟ್ ಸಂಬಳ ನೀಡಲಾರ್ದಕ್ಕಾಗಿ ಕೆಲವೊಂದು ಮಕ್ಕಳಿಗೆ ಸ್ಕೂಲಿಂದ ಹೊರಗೆ ಹಾಕ್ಯಾರ, ಖಾಸಗಿ ಶಾಲೆ ಮಕ್ಕಳಿಗೆ. ಇವತ್ತ ಮಕ್ಕಳು ಕೂಡ ಇವತ್ತ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಏನು ಕೆಲಸ ಮಾಡಿದಂಥ ಕಂಪ್ನಿ ವಿರುದ್ಧ ಕಳೆದ ತಿಂಗಳ 5ನೇ ತಾರೀಕು ದಿನ ತಾಲೂಕಾಡಳಿತ ಚಿಂಚೋಳಿ ತಹಶೀಲ್ದಾರ್ ಅವರಿಗೆ ಲೆಟರ್ ಕೊಟ್ಟು ನಾವು 6ನೇ ತಾರೀಕಿನಿಂದ ಧರಣಿ ಕೊಡ್ತೀವಿ, ನಮ್ಮ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಹೇಳಿದ್ರು ಕೂಡ ಇವತ್ತಿಗೆ 27-28 ದಿವಸ ಆಯ್ತು. ಯಾವುದೇ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸ್ಲಕ್ಕ ಮುತುವರ್ಜಿ ವಹಿಸಿಲ್ಲ. ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ 1 ವಾರದೊಳಗಾಗಿ ಈ ಸಮಸ್ಯೆ ಪರಿಹಾರ ಮಾಡಬೇಕು. ಒಂದು ವೇಳೆ ಪರಿಹಾರ ಮಾಡಲಿಲ್ಲ ಅಂದ್ರೆ 120 ಕಾರ್ಮಿಕರು ತಮ್ಮ ಕುಟುಂಬ ಸಮೇತವಾಗಿ ಚಿಂಚೋಳಿ ತಾಲೂಕಿನಿಂದ ಪಾದಯಾತ್ರೆ ಮಾಡ್ಕೊತ ಬಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ನಾವು ಅನಿರ್ದಿಷ್ಟವಾದಿ ಏನು ಹೋರಾಟ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ಲಕ್ಕ ಮತ್ತ ಏನು ಪ್ರತಿಭಟನೆ ಮಾಡಕ ಏನು ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಕಾರ್ಮಿಕರಿಗೆ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರ ಸಂಪೂರ್ಣವಾಗಿ ಜಿಲ್ಲಾಡಳಿತ ಹೊಣೆ ಆಗ್ತದ ಮತ್ತ ಕಂಪನಿ ಹೊಣೆ ಆಗ್ತದ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದೀವಿ ಸರ್. ಮಾರುತಿ ಗಂಜಗಿರಿ ಕೊಟ್ಟಿವಿ ಸರ್, ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿವಿ, ಮತ್ತ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ, ಮತ್ತ ಆ ಭಾಗದ ಶಾಸಕರಾಗಿರತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವ್ರಿಗೆ ಕೊಟ್ಟಿವಿ, ಮತ್ತ ಚಿಂಚೋಳಿ ತಾಲೂಕಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಏನು ಸುಭಾಷ್ ರಾಠೋಡ್ ಸಾಹೇಬ್ರಿಗೆ ಕೊಟ್ಟಿವಿ. ಮತ್ತೆ ನಾವು ಇದಕ್ಕೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೂ ಕೂಡ ನಾವು ಗಮನಕ್ಕೆ ತಂದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕಾರ್ಮಿಕರ ಬಗ್ಗೆ ಏನೋ ನ್ಯಾಯ ಕೊಡಿಸ್ಲಕ್ಕ ಮುಂದೆ ಬರ್ತಾ ಇಲ್ಲ. ಅದು ತುಂಬಿನ ನೋವಿನ ಸಂಗತಿ ಅದ. ಅದಕ್ಕೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ಲಕ್ಕ ಜಿಲ್ಲಾಡಳಿತ ಅನುಕೂಲ ಮಾಡಿಕೊಡ್ಬಾರ್ದು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ.